ಮ್ಯಾಪಿಂಗ್ ಮಾಡಿದೆ. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಅರ್ಥ ಆಗಲ್ಲ ಅಂತ, ಬಟ್ ಸ್ಟಿಲ್ ನನಗೆ ಹೇಳೋಕ್ಕೆ ಖುಷಿ ಆಗ್ತಾ ಇದೆ. ಹೆಲ್ತ್ ಬೇಸ್ ಟೀಮ್ ಅವ್ರಿಗೆ ಗೊತ್ತಿರುತ್ತೆ. ಲೈಕ್ LOBs ಅಂತಂದರೆ ಲೈನ್ ಆಫ್ ಬಿಸ್ನೆಸ್ ಅಂತ. ಅದು ಒಂದೊಂದು ಅಪ್ಲಿಕೇಶನಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಆ್ಯಸ್ ಪರ್ ದಟ್ ನಾನು ನನ್ನ ಬಿಲ್ಡಿಗೆ LOB ಮ್ಯಾಪಿಂಗ್ ಮಾಡಿದ್ದೀನಿ. LOB ಮ್ಯಾಪಿಂಗ್ ಮಾಡಾದಮೇಲೆ ಇದು ಮಾಡೆಲ್ನ ರನ್ ಮಾಡಿದೆ. ಮಾಡೆಲ್ ರನ್ ಮಾಡಿದ್ಮೇಲೆ ಲಕ್ಕಿಲಿ ಮಾಡೆಲ್ ಎಲ್ಲ ಕರೆಕ್ಟಾಗಿ ರನ್ ಆಯಿತು. ಏನಂದರೆ ಏನೂ ಎರರ್ಸ್ ಇಲ್ಲ. ಯೂಶ್ವಲಿ ನಾನು ಮಾಡೋಂಗಿಲ್ಲ ವಿತೌಟ್ ಎನಿ ಸೀನಿಯರ್ ಪರ್ಮಿಷನ್. ನಾನು ಲಾಜಿಕ್ ಚೇಂಜ್ ಮಾಡಬಾರ್ದು, ಬಟ್ ಸ್ಟಿಲ್ ಐ ಹ್ಯಾವ್ ಡನ್ ಆ್ಯಂಡ್ ಮಾರ್ಕ್ಡ್ ಪಾಯಿಂಟ್ಸ್ ವೇರೆವರ್ ಐ ಡನ್ ಅಂತ. ಈ ಥರ ಫಿಕ್ಸ್ ಮಾಡಿದಾಗ ಐ ಫೀಲ್ ಸೋ ಪ್ರೌಡ್ ಆಫ್ ಮೀ ಆ್ಯಂಡ್ ಐ ಡೋಂಟ್ ನೋ ವಾಟ್ ಟು ಸೇ. ಈಗ ನಾನು ನನ್ನ ಲೀಡ್ಸ್ಗೆ ನನ್ನ ಸೀನಿಯರ್ಸ್ಗೆಲ್ಲ ಕ್ಲಾರಿಫಿಕೇಷನ್, ಜಸ್ಟಿಫಿಕೇಷನ್, ಅನಾಲಿಸಿಸ್ ಎಲ್ಲ ಕೊಡ್ತೀನಿ. ಲೆಟ್ ಸಿ ವಾಟ್ ಹ್ಯಾಪನ್. ಜನರಲಾಗಿ ಹೇಳಬೇಕು ಅಂದರೆ ಬೇಸಿಕಲಿ ಹೆಲ್ತ್ ಬೇಸ್ ಮೇಲೆ ಯಾರ್ಯಾರು ವರ್ಕ್ ಮಾಡ್ತಿರ್ತಾರೆ ಅವರಿಗೆ ಅರ್ಥ ಆಗುತ್ತೆ. ಈಗ ಹೆಲ್ತ್ ಅಂತ ಬಂದಾಗ ಲೈಕ್ ಹೆಂಗಿರುತ್ತೆ ಅಂದರೆ ಸಮ್ ICD ಕೋಡ್, HCC ಕೋಡ್ ಅಂತ ಇರುತ್ತೆ. ICD ಕೋಡ್ ಅಂತ ಅಂದರೆ ಗ್ರೂಪ್ ಆಫ್ ಡಿಸೀಸಿಗೆ ಒಂದೊಂದು ಕೋಡ್ ಇರುತ್ತೆ. ಲೈಕ್ ಒಂದೊಂದು ಕೋಡ್ ಒಂದೊಂದು ಡಿಸೀಸ್ ಅಂತ ಇರುತ್ತೆ. HCC ಅಂದರೆ ICD ಕೋಡ್ನ ಸಬ್ ಕೋಡ್ HCC ಕೋಡ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಸಮ್ ಪೇಷಂಟ್ಸಿಗೆ ನಮಗೆ ರಾ ಟೇಬಲಿಂದ ರಿಸ್ಕ್ ಸ್ಕೋರ್ ಎಲ್ಲೂ ಬರಲ್ಲ, ಎನಿ ರಿಲೆವೆಂಟ್ ಕಾಲಮ್ ಕೂಡ ಬರಲ್ಲ. ಸೊ ರಿಸ್ಕ್ ಸ್ಕೋರ್ ಏನಪ್ಪ ಅಂದರೆ ಈ ಪೇಷಂಟ್ ಎಷ್ಟು ರಿಸ್ಕಲ್ಲಿ ಇದ್ದಾರೆ ಬೇಸ್ಡ್ ಆನ್ ದಟ್ ಕೋಡ್ಸ್. ಆ ಕೋಡ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕೆಲವರಿಗೆ ಕ್ಯಾನ್ಸರ್ ಇರುತ್ತೆ, ಕೆಲವರಿಗೆ ಮೈಗ್ರೇನ್ ಇರುತ್ತೆ. ಸೊ ಆ ಬೇಸ್ ಮೇಲೆ ಈ ಪೇಷಂಟ್ ಎಷ್ಟು ರಿಸ್ಕ್ ಆ್ಯಂಡ್ ಈ ಪೇಷಂಟ್ ಎಷ್ಟು ಖರ್ಚು ಮಾಡ್ತಾರೆ ಅಂತ ರಿಸ್ಕನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬೇಸಿಕಲಿ ಹೆಂಗಿರುತ್ತೆ ಅಂದರೆ ಹೆಲ್ತ್ ಮೆಡಿಕೇರ್ ಆ್ಯಂಡ್ ಮೆಡಿಕೇಡ್ ಅಂತ ಬಿಸ್ನೆಸ್ ಲೈನ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇದು ಮೇನ್ ಕ್ಯಾಟಗರೀಸ್. ಬೇಸಿಕಲಿ ಮೆಡಿಕೇರ್ ಅಂದರೆ ಈಗ ಯಾವ ಥರ ಪೇಷಂಟ್ಸ್ ಬರ್ತಾರೆ ಅಂದರೆ ಅಬೋವ್ 65 ಇರೋವಂಥ ಪೇಷಂಟ್ಸು ಆ ಕ್ಯಾಟಗರಿಯಲ್ಲಿ ಬರ್ತಾರೆ. ಬಿಲೋ ಇರೋರೆಲ್ಲ ಮೆಡಿಕೇಡ್ ಕ್ಯಾಟಗರಿಗೆ ಬರ್ತಾರೆ. ಸೊ ಈ 2 ಮಾಡೆಲ್ಸಿಂದ ನಾವು ರಿಸ್ಕ್ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೆಡಿಕೇರ್ಗೆ ಒಂದು ಮಾಡೆಲ್ ಇದೆ, ಮೆಡಿಕೇಡ್ಗೆ ಒಂದು ಕಾಲಮ್ ಇದೆ. ಮೆಡಿಕೇರ್ಗೆ ನಾವು CMS ಮಾಡೆಲ್ ಅಂತ ಅದರಿಂದ ರಿಸ್ಕ್ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮೆಡಿಕೇಡ್ಗೆ HSS ಮಾಡೆಲ್ ಅಂತ ಇರುತ್ತೆ, ಅದರಿಂದ ನಾವು ರಿಸ್ಕ್ ಸ್ಕೋರ್ನ ಈ HSS ಆ್ಯಂಡ್ CMS ಅಂದರೆ ಏನಪ್ಪ ಅಂತಂದರೆ ಅದು ಒಂಥರ ಏನೋ ಅಲ್ಲಿಂದ ಈಗ ಸುಮ್ಮನೆ ಈಗ ನನಗೊಂದು ಕೋಡ್ ಗೊತ್ತಿದೆ, ICD ಕೋಡ್, ಅದಕ್ಕೆ ನಾನು ಸುಮ್ಮನೆ ಏನೇನೋ ಒಂದು ವೆಯ್ಟ್ ಹಾಕೋಕ್ಕಾಗಲ್ಲ, ನನಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ವೆಯ್ಟ್ ಹಾಕೋಕ್ಕಾಗಲ್ಲ. ಸೊ ಅದೆಲ್ಲ US ಗೌರ್ಮೆಂಟಿಂದ ಬಂದಿರೋವಂಥ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ಸೊ ಆ ಬೇಸ್ ಮೇಲೆ ನಾವು ರಿಸ್ಕ್ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಾನು ನಮ್ಮ ಬಿಲ್ಡಲ್ಲಿ ಬಂದಿರೋವಂಥ LOBs ಮೇಲೆ ISPsನ ಮಾಡಿಫಿಕೇಷನ್ ಮಾಡಿ ರನ್ ಮಾಡಿದೆ. ಸೊ ಆವಾಗ ಲಾಸ್ಟಿಗೆ ಅಪ್ಡೇಟ್ ಮಾಡಿದ್ಮೇಲೆ ನನಗೆ ಇನ್ಕರೆಕ್ಟ್ ಇದ್ದಿದ್ದ ರಿಸ್ಕ್ ಸ್ಕೋರು ಕರೆಕ್ಟಾಗಿದೆ. ಅರೌಂಡ್ 76 ಇದ್ದಿದ್ದ ರಿಸ್ಕ್ ಸ್ಕೋರು ಈಗ 9 ಆಗಿದೆ. ಸೊ ಈ ಥರ ನಾನು ಅನಾಲಿಸಿಸ್ ಕೊಡಬೇಕು ನನ್ನ ಸೀನಿಯರ್ಸ್ಗೆ. ಫಾರ್ ಎಕ್ಸಾಂಪಲ್ ನಮಗೆ CMSಗೆ ಜಾಸ್ತಿ ಹ್ಯೂಜ್ ರಿಸ್ಕ್ ಸ್ಕೋರ್ ಬರಬಾರ್ದು. ಇಫ್ ಇನ್ ಕೇಸ್ ಬರ್ತಿದ್ರು ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರ್ತದೆ. ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅಂದರೆ ಏನು ಅಂದರೆ ಎಷ್ಟು HCC ಕೋಡ್ಸ್ ಈ ಪೇಷಂಟ್ಗೆ ಇದೆ, ಎಷ್ಟು ICD ಕೋಡ್ಸ್ ಈ ಪೇಷಂಟ್ಗೆ ಇದೆ ಅಂತ ಕ್ರಾಸ್ ಚೆಕ್ ಮಾಡಿ ಅನಾಲಿಸಿಸ್ ಕೊಡಬೇಕು. ಇಷ್ಟೇ. ಐ ಫೀಲ್ ಸೋ ಹ್ಯಾಪಿ. ನನ್ನ ಸೀನಿಯರ್ಸು ಹೆಲ್ಪ್ ಮಾಡಿದ್ರು. ಅಂದರೆ ನನ್ನ ಪೈಥಾನ್ ಪ್ಯಾಕೇಜಸ್ ಎಲ್ಲ ತುಂಬ ಇನ್ಸ್ಟಾಲ್ ಮಾಡಿದ್ರು. ನನಗೆ 0 ನಾಲೆಡ್ಜ್ ಇತ್ತು ಪೈಥಾನಲ್ಲಿ, ಬಟ್ ಸಮ್ ಹೌ ಈಗಲೂ ನಾಲೆಡ್ಜ್ ಇಲ್ಲ ಪೈಥಾನಲ್ಲಿ. ಕಲಿಬೇಕು ನಾನು.
ಬಟ್ ಅಟ್ಲೀಸ್ಟ್ ನಾನು ಡೇಟಾನ ಅರ್ಥ ಮಾಡ್ಕೋತಿದ್ದೀನಿ, ಕ್ಲಿನಿಕಲ್ ಡೇಟಾನ ಅರ್ಥ ಮಾಡ್ಕೋತಿದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ. ನನಗೂ ಒಂದ್ಸಲ ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಅಟ್ಲೀಸ್ಟ್ ಏನೋ ಅಷ್ಟು ಇಷ್ಟು ಒಂದು ಸಾಸಿವೆ ಕಾಳಷ್ಟಕ್ಕಿಂತ ಕಡಿಮೆ ಏನೋ ಚೂರು ತಿಳ್ಕೊತಿದ್ದೀನಿ ಅಂತ ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಐ ಫೀಲ್ ಸೋ ಪ್ರೌಡ್ ಆಫ್ ಮೀ. ಆಲ್ಮೋಸ್ಟ್ 3 ಡೇಸ್ ಆಯಿತು ಅನಿಸುತ್ತೆ ಇದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಕಂಪ್ಲೀಟ್ಲಿ ನಮ್ಮ ಬಿಲ್ಡಲ್ಲಿ ಇತ್ತು ಅಂತ ನನಗೆ ಐಡಿಯಾ ಇರಲಿಲ್ಲ, ಬಟ್ ಸಮ್ಹೌ ನಾನು ಫ್ರೆಶ್ ಆಗೇ ಸ್ಟಾರ್ಟ್ ಮಾಡಿದೆ. ನನ್ನ ಸೀನಿಯರ್ಸ್ ರೆಕಾರ್ಡಿಂಗ್ಸ್ ಎಲ್ಲ ಜಾಲಾಡಿ ಅವ್ರದ್ದು ಹೆಲ್ಪ್ ಕೇಳಿ ನಾವು ಒಂದು ಹಂತಕ್ಕೆ ಬಂದಿದೆ. ಇನ್ನು ಏನೇನೆಲ್ಲ ಕೇಳ್ತಾರೋ ಗೊತ್ತಿಲ್ಲ. ಮೊದಲೇ US ಟೀಮ್ ಅವ್ರು ಕೇಳಿದ್ದಕ್ಕೆಲ್ಲ ನಾವು ಆನ್ಸರ್ ಮಾಡಬೇಕು. ಆ್ಯಂಡ್ ನಾವು ಏನೇ ಅನಾಲಿಸಿಸ್ ಕೊಟ್ಟರು ಅದು ಕರೆಕ್ಟಾಗಿರಬೇಕು, ರಿವ್ಯೂ ಆಗಿರಬೇಕು. ಸೀನಿಯರ್ಸ್ ಆದರೆ ನಾವು ಸಿಂಕಲ್ಲಿ ಇರಬೇಕು. ನಮ್ಮ ಟೀಮ್ ಮೆಂಬರ್ಸ್ ಆಗಲಿ ಯಾರಾಗಲಿ ಎಲ್ಲ ನಾವು ಸಿಂಕಲ್ಲಿದ್ದು ಅವ್ರಿಗೊಂದು ಅನಾಲಿಸಿಸ್ ಕೊಡಬೇಕು. We can't express like lots of engineers and who all do implementation, development, the engineer who will, like the developer who will develop huge apps or big footages, not footages, like web pages which have some lots of grids which connected to lots of pages internally. When someone did that, see, they can't express that feeling. Like when we fix one bug that which hunted us 2-3 days, and we worked around something like, if you sleep also it will come into your mind, and we will think, oh that bug, we will think. When we almost did it, completed, like we fixed that one, we feel so happy and so relaxing. We can get sleep very peacefully. I don't know how many of them are feeling like this. I felt like this so many times. ತುಂಬ ಸಲ ನನಗೆ ಈ ಥರ ಫೀಲ್ ಆಗಿದೆ. ಕನಸಲ್ಲೆಲ್ಲ ಬರ್ತಿರುತ್ತೆ ಅದು ಇಶ್ಯೂ ಫಿಕ್ಸ್ ಮಾಡಬೇಕು, ಏನು ಫಿಕ್ಸ್ ಮಾಡಬೇಕು, ಅದು ಫಿಕ್ಸ್ ಮಾಡೋದು ಕನಸಲ್ಲೆಲ್ಲ ಬರ್ತಿರುತ್ತೆ. ಎಷ್ಟೊಂದು ಸಲ ನನ್ನ ಲೀಡ್ಸ್ ಎಲ್ಲ ಬಂದಿದ್ದಾರೆ ಕನಸಲ್ಲಿ. ಬಟ್ ಅದು ಫಿಕ್ಸ್ ಮಾಡಿದ್ಮೇಲೆ ಒಂದು ಮಜಾ ಇರುತ್ತೆ ಗೊತ್ತಾ. Seriously, I can't explain you guys. That's it. If you can't enjoy your job and you didn't get that feel like, yes I did, I feel so relaxed, like that, you didn't get that moment, like your work is waste, what I feel. Yes, you did. You have to be proud of you. Something you did, just someone told I did. No, yeah, it's you. Like your work is you. It's not someone's. Your work is you. Like how you represent yourself, and same as it is your work. That's it. Bye.